ಸರ್ ಹೇಳಿ ಸರ್ ಮೊದಲಿಗೆ ನಮ್ಮ ರಂಗಭೂಮಿಯ ಸಮಸ್ತ ಕಲಾವಿದರಿಗೆ ಧನ್ಯಪೂರ್ವಕವಾದ ನಮಸ್ಕಾರ ತಿಳಿಸ್ತೀನಿ. ಕಾರಣ ಏನು ಅಂದ್ರೆ, ಒಬ್ಬ ಗೆಳೆಯನ ಹುಟ್ಟುಹಬ್ಬ ಇದೆಯಂತ ಗೊತ್ತಾದಾಗ ಅವರು ಹುಟ್ಟುಹಬ್ಬ ಅಂತ ಭಾವಿಸಿ ಎಲ್ಲರೂ ಕೂಡ ಸಂತಸದಿಂದ ರಮೇಶರವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ನಿಜವಾಗ್ಲೂ ಸಂತೋಷ ಪಡುವಂತ ವಿಷಯ. ಕಾರಣ ಏನು ಅಂದ್ರೆ, ಗೆಳೆಯರಲ್ಲಿ ರಮೇಶ್ ಆ ಪ್ರೀತಿನ ಸಂಪಾದನೆ ಮಾಡಿರೋದು ನಮಗೆ ಕಂಡು ಬರುತ್ತೆ. ಚೆನ್ನಪ್ಪ ದುಡ್ಡಮ್ಮ ಅವರ ಸುಪುತ್ರರಾಗಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಿಕೊಂಡು ಅನೇಕ ಪಾತ್ರಗಳನ್ನ ಮಾಡ್ತಾ ಸರಳ ಸಜ್ಜನಿಕೆಯ ಒಂದು ರೂವಾರಿಯಾಗಿ ಎಲ್ಲ ಸ್ನೇಹಿತರಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಆ ತಾಯಿ ರಾಜರಾಜೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ, ಇನ್ನೂ ಕೂಡ ಹೆಚ್ಚೆಚ್ಚಿನ ಪಾತ್ರಗಳನ್ನು ಮಾಡಿ ಇಡೀ ರಾಜ್ಯದ ಮನೆ ಮಾತಾಗಲಿ ಅಂತ ನಾವಿಲ್ಲಿ ನೆರೆದಿರೋ ಎಲ್ಲ ಸ್ನೇಹಿತರು ನಾವು ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ನಾವು ಏನೇ ಇದ್ರು ಸ್ನೇಹಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರು ಎಲ್ಲರಿಗೂ ಹತ್ರ ಆಗ್ತಾರೆ. ಹಣಕ್ಕೆ ಬೆಲೆ ಇಲ್ಲ. ನಮ್ಮ ಹಣ ನಮ್ಮ ಜೋಬಲ್ಲಿ ಅಥವಾ ನಮ್ಮ ಮನೆಗೆ. ಸ್ನೇಹ ಅನ್ನೋದು ಎಲ್ಲರಿಗೂ ಹಂಚ್ಬೋದು, ಹಣ ಹಂಚಕ್ಕಾಗಲ್ಲ. ಸ್ನೇಹ, ಪ್ರೀತಿ, ವಿಶ್ವಾಸ ಇದನ್ನ ಎಲ್ಲರಿಗೂ ಹಂಚ್ಬೋದು. ಎಲ್ಲರ ಜೊತೆನೂ ರಮೇಶರು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಹಳ ಲವಲವಿಕೆಯಿಂದ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಹಾಗಾಗಿ ನಾವು ಕಲಾವಿದರ ಪರವಾಗಿ ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ರಂಗಭೂಮಿಗೆ ನಿರಂತರವಾಗಿ ನಿಮ್ಮ ಸೇವೆ ಇರಲಿ. ಅದರಲ್ಲೂ ಪೌರಾಣಿಕ ನಾಟಕಕ್ಕೆ ನೀವು ಹೆಚ್ಚಿನ ಒಂದು ಕೆಲಸ ಮಾಡಿ ಅಂತ ಹೇಳಿ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ನಾನು ಒಬ್ಬ ಕಲಾವಿದ, ರಂಗಶ್ರೀ ರಂಗಸ್ವಾಮಿ. ಈ ರಂಗಭೂಮಿಯಲ್ಲಿ ನಾನು ಕೂಡ ಇವರೆಲ್ಲರಲ್ಲೂ ಒಬ್ಬನಾಗಿ ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ. ಧನ್ಯವಾದ ಸರ್. ಧನ್ಯವಾದ.